ಎಲ್ಲರಿಗೂ ಕನ್ನಡ ಕಲ್ಪನೆ ಕಥೆ ಚಾನೆಲ್ಗೆ ಸ್ವಾಗತ. ಯಾವ ಹೂವು ಯಾರ ಮುಡಿಗೋ ಭಾಗ 180. ಪಂಕಜ್ ಮನೆಗೆ ಬಂದವನು ಪಲ್ಲವಿ ಸಾನ್ವಿಗೆ ಹೆಲ್ತ್ ಸರಿ ಇಲ್ಲ, ಮಂತ್ಲಿ ಪ್ರಾಬ್ಲಮ್, ಅವಳ ಬಟ್ಟೆ ಮತ್ತು ಬೇಕಾದ ವಸ್ತುಗಳನ್ನ ಪ್ಯಾಕ್ ಮಾಡು, ಈಗಲೇ ಹಾಸ್ಪಿಟಲ್ಗೆ ಹೋಗ್ಬೇಕು. ಹಾಗೆ ಸ್ವರ್ಣ ಅಮ್ಮಂಗೆ ಸಾನ್ವಿ ಇವತ್ತು ಮನೆಗೆ ಬರಲ್ಲ ಅಂತ ಹೇಳು, ಅವರಿಗೆ ಸಾನ್ವಿ ಬಗ್ಗೆ ಎಲ್ಲ ಹೇಳು, ಅವಳು ಹಾಸ್ಪಿಟಲ್ ನಲ್ಲಿ ಇರೋದೇ ಸರಿ ಅಂತ ಅವರೇ ಹೇಳ್ತಾರೆ, ಬೇಗ ಹೊರಡು ಎಂದ. ಪಲ್ಲವಿ ಬೇಗ ಬೇಗ ಎಲ್ಲವನ್ನು ಪ್ಯಾಕ್ ಮಾಡಿ ಹಾಲ್ಗೆ ಬಂದಳು. ಅಲ್ಲಿ ಸ್ವರ್ಣ ಸುಶೀಲಾ ಇಬ್ಬರೂ ಇದ್ದರು. ಪಲ್ಲವಿ ಕೈಲಿ ಬ್ಯಾಗ್ ನೋಡಿ, ಸುಶೀಲಾ ಇದೇ ನಮ್ಮ ಪಲ್ಲವಿ, ಬ್ಯಾಗ್ ತಗೊಂಡು ಹೊರಟೆ, ಎಲ್ಲಿಗೆ ಅಂತ ಕೇಳಬಾರ್ದು ಎಂದಳು. ಪಲ್ಲವಿ, ಅತ್ತೆ ಅದು ಸಾನ್ವಿಗೆ ಪೀರಿಯಡ್ಸ್ ಟೈಮ್. ಸ್ವರ್ಣಮ್ಮ, ಈ ಸಮಯದಲ್ಲಿ ಸಾನ್ವಿ ಪರಿಸ್ಥಿತಿ ನಿಮ್ಗೆ ಗೊತ್ತು, ಅದಕ್ಕೆ ಅವಳನ್ನ ಹಾಸ್ಪಿಟಲ್ ನಲ್ಲೇ ಇರಿಸ್ಕೋತೀನಿ ಅಂತ ವಿಕ್ರಮಣ್ಣ ಹೇಳಿದ್ರಂತೆ. ಅದಕ್ಕೆ ಸಾನ್ವಿಗೆ ಬಟ್ಟೆ ಮತ್ತು ಅವಳಿಗೆ ಅವಶ್ಯಕತೆ ಇರೋ ಕೆಲವು ವಸ್ತುಗಳನ್ನ ಕೊಟ್ಟು ಬರೋಣ ಅಂತ ತಗೊಂಡಿದ್ದೀನಿ. ಪಂಕಜ್ ಜೊತೆ ಹೋಗಿ ಕೊಟ್ಟು ಬರ್ತೀನಿ ಅತ್ತೆ, ಟೈಮ್ ಆಯ್ತು, ಬೇಗ ಹೋಗಿ ಬರ್ತೀವಿ ಎಂದಾಗ ಸ್ವರ್ಣ, ಪಲ್ಲವಿ ನಾನು ಬರ್ತೀನಿ ಕಣಮ್ಮ ಎಂದಾಗ ಪಲ್ಲವಿ, ಅಮ್ಮ ನೀವು ಸಾನ್ವಿನ ಆ ಪರಿಸ್ಥಿತಿಯಲ್ಲಿ ನೋಡಿದ್ರೆ ನೊಂದ್ಕೋತೀರಾ, ಅಲ್ಲಿ ಅವಳನ್ನ ನೋಡ್ಕೊಳ್ಳೋಕೆ ವಿಕ್ರಮಣ್ಣ ನರ್ಸ್ ಎಲ್ಲ ಇರ್ತಾರೆ, ನಾನು ಹೋಗ್ತಿದ್ದೀನಿ, ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಬರ್ತೀನಿ, ನಿಮ್ಗೆ ಯಾಕೆ ತೊಂದ್ರೆ, ನಾವೆಲ್ಲರೂ ಇದೀವಲ್ಲ, ತಲೆ ಕೆಡಿಸ್ಕೋಬೇಡಿ, ಬೇಜಾರ್ ಮಾಡ್ಕೋಬೇಡಿ ಎಂದು ಹೇಳಿ ಹೊರಟಳು. ಸುಶೀಲಾ, ಸ್ವರ್ಣ ಸಾನ್ವಿಗೆ ಏನಾಗಿದೆ ಎಂದಾಗ ಸ್ವರ್ಣ, ಸಾನ್ವಿಗೆ ತಿಂಗಳು ಮುಟ್ಟಾದಾಗ ಹೊಟ್ಟೆ ನೋವು ಬರುತ್ತೆ, ಆ ಸಮಯದಲ್ಲಿ ಅವಳಿಗೆ ಪ್ರಜ್ಞೆನೇ ಇರಲ್ಲ, ಊಟ ಸೇರಲ್ಲ, ಹಾಗೆಲ್ಲ ನಾವು ಡಾಕ್ಟರ್ನ ಮನೆಗೆ ಕರೆಸಿ ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸ್ತಿದ್ವಿ. ಪಾಪ ಅವಳು ಪಡೋ ಹಿಂಸೆನ ನೋಡೋಕೆ ಆಗಲ್ಲ, ಅವಳನ್ನ ನೋಡ್ಬೇಕು ಅನ್ನಿಸ್ತಿದೆ, ನಾನು ಅವರ ಜೊತೆ ಹೋಗ್ಬೇಕಿತ್ತು ಎಂದಾಗ ಸುಶೀಲಾ, ಅಲ್ಲಿ ವಿಕ್ರಮ್ ಇದ್ದಾನೆ, ಹಾಸ್ಪಿಟಲ್ ಸ್ಟಾಫ್ ಇರ್ತಾರೆ, ಈಗ ಪಲ್ಲವಿ ಪಂಕಜ್ ಹೋಗ್ತಿದ್ದಾರೆ, ನೋಡಿ ನೀವು ನೊಂದ್ಕೋಬೇಡಿ, ಹೆಣ್ಣು ಮಕ್ಕಳಿಗೆ ಈ ನೋವು ಇದ್ದದ್ದೇ ಅಲ್ವಾ ಎಂದಳು. ಸ್ವರ್ಣ, ಹೆಣ್ಣು ಮಕ್ಕಳಿಗೆ ಈ ನೋವು ಇದ್ದದ್ದೇ, ಆದ್ರೆ ಸಾನ್ವಿ ಅನುಭವಿಸೋ ನೋವು ತೀರಾ ಜಾಸ್ತಿನೇ, ಅವಳ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಕರುಳು ಹಿಂಡಿದ ಹಾಗೆ ಆಗುತ್ತೆ ಎನ್ನುತ್ತಾ ಕಣ್ಣೀರು ಒರೆಸಿಕೊಂಡಳು. ಪಂಕಜ್ ಪಲ್ಲವಿ ಮನೆಯಿಂದ ಹೊರಟ ಸ್ವಲ್ಪ ಹೊತ್ತಿಗೆ ಸಂಜಯ್, ಪ್ರೀತಂ, ಶರಣ್ಯ ಮನೆಗೆ ಬಂದರು. ಶರಣ್ಯ ಪ್ರೀತಂ ಎಲ್ಲರ ಯೋಗಕ್ಷೇಮ ವಿಚಾರಿಸಿದರು. ಮನೆಯಲ್ಲಿ ಯಾರು ಕಾಣದಿದ್ದನ್ನು ನೋಡಿ ಶರಣ್ಯ, ಅಮ್ಮ ಎಲ್ರು ಎಲ್ಲಿ ಎಂದಾಗ ಸುಶೀಲಾ, ಅಪ್ಪ ರಾಮು ಅಂಕಲ್ ಎಲ್ಲೋ ಹೋಗಿದ್ದಾರೆ, ಅಂದಿಗೆ ಹುಷಾರಿಲ್ಲ, ಹಾಸ್ಪಿಟಲ್ ನಲ್ಲಿ ಇದ್ದಾಳೆ, ಅವಳನ್ನ ನೋಡೋಕೆ ಪಲ್ಲವಿ ಪಂಕಜ್ ಹೋಗಿದ್ದಾರೆ ಎಂದಾಗ ಶರಣ್ಯ, ಅಮ್ಮ ನಾವು ಹೋಗಿ ನೋಡ್ಕೊಂಡು ಬರ್ತೀವಿ ಎಂದವಳನ್ನು ಸುಶೀಲಾ, ಸಾನ್ವಿನ ನೋಡೋಕೆ ಯಾರು ಹೋಗೋದು ಬೇಡ, ಪಲ್ಲವಿ ಪಂಕಜ್ ಬಂದ್ಮೇಲೆ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ತಿಳ್ಕೊಂಡು ಆಮೇಲೆ ಹೋಗೋಣ ಎಂದಳು. ಅವಳ ಮಾತು ಕೇಳಿ ಪ್ರೀತಂ ಸಂಜಯ್ ಕೂಡ ಏನು ಮಾತನಾಡದೆ ಅಲ್ಲಿಂದ ತಮ್ಮ ರೂಮಿಗೆ ಹೊರಟು ಹೋದರು. ನಂತರ ಸುಶೀಲಾ ಶರಣ್ಯಾಳನ್ನು ಕುರಿತು, ಶರು ಸಾನ್ವಿಗೆ ಪೀರಿಯಡ್ಸ್ ಪ್ರಾಬ್ಲಮ್, ಈಗ ನಾವೆಲ್ಲರೂ ಅಲ್ಲಿಗೆ ಹೋದ್ರೆ, ಅದರಲ್ಲೂ ಗಂಡು ಮಕ್ಕಳು ಹೋದ್ರೆ ಅವಳಿಗೆ ಮುಜುಗರ ಆಗತ್ತೆ, ನೋಡು ಪ್ರೀತಂ ಸಂಜು ಯಾರಾದ್ರೂ ಹೋಗೋಣ ಅಂದ್ರೆ ನೀನೇ ಬೇಡ ಅಂತ ಹೇಳು ಎಂದಳು. ಶರಣ್ಯ, ಅಮ್ಮ ಸಾನ್ವಿಗೆ ಪೀರಿಯಡ್ಸ್ ಪ್ರಾಬ್ಲಮ್, ನಾನೆಲ್ಲೋ ಫೀವರ್ ಅಥವಾ ಬೇರೆ ಏನಾದ್ರೂ ಪ್ರಾಬ್ಲಮ್ ಇರಬಹುದು ಅನ್ಕೊಂಡೆ, ಸರಿ ನಾವ್ಯಾರು ಹೋಗಲ್ಲ ಬಿಡು, ಆದ್ರೆ ಪಾಪ ಆ ಹುಡುಗಿ ಎಂದಳು. ಸುಶೀಲಾ, ಹೌದು ಪಾಪ ಆ ಕಂದ, ಜರ್ನಿ ಮಾಡಿ ಸುಸ್ತಾಗಿದ್ಯಾ, ಇವತ್ತು ರೆಸ್ಟ್ ಮಾಡು, ನಾಳೆಯಿಂದ ಮದುವೆ ಕೆಲಸದ ಕಡೆ ಗಮನ ಕೊಡಬೇಕು ಎಂದಾಗ ಶರಣ್ಯ ಸರಿ ಎಂದು ಹೇಳಿ ರೂಮ್ಗೆ ಬಂದಳು. ಸುಸ್ತಾಗಿದ್ದ ಕಾರಣ ಪ್ರೀತಂ ನಿದ್ದೆ ಮಾಡುತ್ತಿದ್ದ. ಶರಣ್ಯ ಕೂಡ ಫ್ರೆಶ್ ಆಗಿ ಬಂದು ಮಲಗಿದಳು. ಪಂಕಜ್ ಜೊತೆ ಮಾತು ಮುಗಿಸಿದ ನಂತರ ವಿಕ್ರಮ್ ಸಾನ್ವಿ ಬಳಿ ಬಂದ. ಅವಳು ಹೊಟ್ಟೆ ನೋವಿನಿಂದ ಒದ್ದಾಡುತ್ತಿದ್ದಳು. ಸಾನ್ವಿ, ತುಂಬಾ ಹೊಟ್ಟೆ ನೋವಾಗ್ತಿದ್ಯಾ, ಸ್ವಲ್ಪ ಕೂಡ ಕಡಿಮೆ ಆಗಿಲ್ವಾ ಎಂದ. ಅವಳ ಪಕ್ಕದಲ್ಲಿ ಕೂರುತ್ತಾ ಅವಳು, ಇಲ್ಲ ಇನ್ನೂ ಜಾಸ್ತಿ ಆಗ್ತಿದೆ, ಮನೆಗೆ ಹೋಗೋಣ ಎಂದಳು. ವಿಕ್ರಮ್, ಮನೆಗೆ ಬೇಡ, ಹಾಸ್ಪಿಟಲ್ ನಲ್ಲೇ ಇರೋಣ ಎಂದ. ಸಾನ್ವಿ, ಇಲ್ಲ ನಾನು ಮನೆಗೆ ಹೋಗ್ಬೇಕು, ಪ್ಲೀಸ್ ನೀವು ಬಂದಿಲ್ಲ ಅಂದ್ರೆ ನಾನು ಒಬ್ಳೇ ಹೋಗ್ತೀನಿ ಎಂದು ಹೊರಗೆ ಹೋಗುತ್ತಿದ್ದವಳನ್ನು ಹಿಡಿದು ನಿಲ್ಲಿಸಿ, ಹಠ ಮಾಡ್ಬೇಡ, ನಾನು ಹೇಳಿದ್ದು ಕೇಳು ಪ್ಲೀಸ್, ನಾನು ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ. ಆಗ ವಿಧಿ ಇಲ್ಲದೆ ಸಾನ್ವಿ ಸುಮ್ಮನಾದಳು. ಅಷ್ಟರಲ್ಲಿ ಅವಳಿಗೆ ಪೀರಿಯಡ್ಸ್ ಆದ ಅನುಭವವಾಯಿತು. ಅವಳು ಏನು ಮಾಡಬೇಕೆಂದು ತಿಳಿಯದೆ ಬಾತ್ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಪಂಕಜ್ ವಿಕ್ರಮ್ಗೆ ಕಾಲ್ ಮಾಡಿ, ವಿಕ್ರಮ್ ನಾನು ಪಲ್ಲವಿ ಬಂದಿದ್ದೀವಿ, ರೂಮ್ ಒಳಗೆ ಬರಬಹುದಾ ಎಂದಾಗ ವಿಕ್ರಮ್ ಕಾಲ್ ಕಟ್ ಮಾಡಿ ರೂಮ್ ನ ಬಾಗಿಲು ತೆಗೆದಾಗ ಹೊರಗೆ ಪಲ್ಲವಿ ಪಂಕಜ್ ನಿಂತಿದ್ದರು. ಇಬ್ಬರು ಒಳಗೆ ಬಂದು ಸೋಫಾದಲ್ಲಿ ಕುಳಿತರು. ಪಲ್ಲವಿ, ಅಣ್ಣ ಸಾನ್ವಿಯಲ್ಲಿ ಎಂದಳು. ವಿಕ್ರಮ್, ಅವಳು ಬಾತ್ರೂಮ್ ನಲ್ಲಿ ಇದ್ದಾಳೆ ಎಂದವನು ಪಂಕಜ್ ನೊಂದಿಗೆ ರೂಮ್ ನಿಂದ ಹೊರಗೆ ಹೋದ. ಪಲ್ಲವಿ ಬಾತ್ರೂಮ್ ಬಳಿ ಬಂದು ಬಾಗಿಲು ಬಡಿಯುತ್ತಾ, ಸಾನ್ವಿ ಬಾಗಿಲು ತೆಗಿ ಎಂದಳು. ಪಲ್ಲವಿ ಧ್ವನಿ ಕೇಳಿದ ಸಾನ್ವಿಗೆ ಜೀವ ಬಂದಂತಾಯ್ತು. ಅವಳು ಬಾತ್ರೂಮ್ ಬಾಗಿಲು ತೆಗೆದು ಸಾನ್ವಿಯನ್ನು ಒಳಗೆ ಕರೆದಳು. ಒಳಗೆ ಬಂದ ಪಲ್ಲವಿ ಸುಸ್ತಾಗಿದ್ದ ಸಾನ್ವಿ ಪರಿಸ್ಥಿತಿ ನೋಡಿ ಗಾಬರಿಯಿಂದ, ಸಾನ್ವಿ ಏನಮ್ಮ ಇದು ಎಂದಾಗ, ಸಾನ್ವಿ, ಅತ್ತಿಗೆ ಪೀರಿಯಡ್ಸ್ ಆಗಿದ್ದೀನಿ, ಸ್ನಾನ ಮಾಡ್ಬೇಕು, ನನ್ಗೆ ಬಟ್ಟೆ ಬೇಕು, ಆದ್ರೆ ಇಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಎಷ್ಟು ರಿಕ್ವೆಸ್ಟ್ ಮಾಡಿ ಮನೆಗೆ ಹೋಗ್ತೀನಿ ಅಂದ್ರು ವಿಕ್ರಮ್ ಸರ್ ಕಳಿಸ್ಲಿಲ್ಲ ಎನ್ನುತ್ತಾ ಕುಸಿದು ಕೂತಳು. ಅವಳ ಸ್ಥಿತಿ ನೋಡಿ ಪಲ್ಲವಿ ಮರುಗುತ್ತಾ, ಸಾನ್ವಿ ಡೋಂಟ್ ವರಿ, ನಾನು ನಿನ್ಗೆ ಬಟ್ಟೆ ಪ್ಯಾಡ್ ಎಲ್ಲ ತಂದಿದ್ದೀನಿ ಎಂದವಳು ಎಲ್ಲವನ್ನು ತಂದುಕೊಟ್ಟಳು. ಸೋಫಾದಲ್ಲಿ ಕುಳಿತ ಪಲ್ಲವಿ, ನಿಜವಾಗ್ಲೂ ಸಾನ್ವಿನ ಈ ಸ್ಥಿತಿಯಲ್ಲಿ ನೋಡೋಕೆ ಆಗ್ತಿಲ್ಲ, ಅವಳ ಪ್ರತಿ ಪೀರಿಯಡ್ಸ್ ಇಷ್ಟು ಪೇನ್ಫುಲ್ ಆಗಿರತ್ತಾ ದೇವ್ರೆ, ಅದಕ್ಕೆ ಸ್ವರ್ಣ ಆಂಟಿ ಅಷ್ಟು ಟೆನ್ಷನ್ ಮಾಡ್ಕೊಂಡಿತ್ತು.
ನನ್ಗೂ ಈಗ ಅನ್ನಿಸ್ತಿದೆ, ನನ್ಗೆ ಪೀರಿಯಡ್ಸ್ ಟೈಮ್ ನಲ್ಲಿ ಸ್ವಲ್ಪ ಸೊಂಟ ನೋವು ಬರೋದಕ್ಕೆ ಅಷ್ಟು ಒದ್ದಾಡ್ತಿದ್ನಲ್ಲ. ಸಾನ್ವಿಗೆ ಹೋಲಿಸಿಕೊಂಡ್ರೆ ಅವಳ ನೋವಿನ ಮುಂದೆ ನನ್ನ ನೋವು ಏನೇನೂ ಇಲ್ಲ ಎಂದುಕೊಂಡಳು. ಸ್ವಲ್ಪ ಹೊತ್ತಿಗೆ ಬಾತ್ರೂಮ್ ನಿಂದ ಹೊರಗೆ ಬಂದ ಸಾನ್ವಿ ಮಲಗಿದಳು. ಹೊಟ್ಟೆ ನೋವಿನಿಂದ ನರಳುತ್ತಿದ್ದ ಅವಳು ಬೆಡ್ ಮೇಲೆ ಆಚೀಚೆ ಒದ್ದಾಡುತ್ತಿದ್ದಳು. ಅವಳ ಬಳಿ ಬಂದ ಪಲ್ಲವಿ, ಸಾನ್ವಿ ತುಂಬಾ ನೋವಾಗ್ತಿದ್ಯಾ ಎಂದಾಗ ಸಾನ್ವಿ ಅತ್ತಿಗೆ ನೋವಿಂದ ಪ್ರಾಣ ಹೋಗ್ತಿದೆ ಅನ್ನಿಸ್ತಿದೆ, ಅವನ್ನ ತಡೆಯೋಕೆ ಆಗ್ತಿಲ್ಲ, ಪ್ಲೀಸ್ ವಿಕ್ರಮ್ ಸರ್ನ ಕರೀರಿ, ಅವರು ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಡ್ತಾರೆ ಎಂದ. ಅವಳ ಮಾತು ಕೇಳಿ ಪಲ್ಲವಿ ಪಂಕಜ್ಗೆ ಕಾಲ್ ಮಾಡಿ, ಪಂಕಜ್ ನೀವು ಅಣ್ಣ ಎಲ್ಲಿದ್ದೀರಾ, ಪ್ಲೀಸ್ ಬೇಗ ಬನ್ನಿ ಎಂದಾಗ ರೂಮ್ ಹೊರಗಿದ್ದ ಪಂಕಜ್ ವಿಕ್ರಮ್ ಕೈ ಹಿಡಿದು ಒಳಗೆ ಬಂದ. ಸಾನ್ವಿ ಒತ್ತಾಡುತ್ತಿದ್ದದನ್ನು ನೋಡಿ ವಿಕ್ರಮ್ ಪಂಕಜ್ ಇಬ್ಬರು ಗಾಬರಿಯಾದರು. ವಿಕ್ರಮ್, ಸಾನ್ವಿ ಪೀರಿಯಡ್ಸ್ ಎಂದಾಗ ಪಲ್ಲವಿ ಹೌದು ಅಣ್ಣ ಎಂದಳು. ತಕ್ಷಣ ಪಂಕಜ್ ಹೊರಗೆ ಹೋಗಿ ಇಂಜೆಕ್ಷನ್ ಡ್ರಿಪ್ಸ್ ತೆಗೆದುಕೊಂಡು ಬಂದ. ವಿಕ್ರಮ್, ಸಾನ್ವಿ ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್, ಒದ್ದಾಡ್ಬೇಡ, ಡ್ರಿಪ್ಸ್ ಇಂಜೆಕ್ಷನ್ ಹಾಕ್ತೀನಿ ಎಂದಾಗ ಪಂಕಜ್ ವಿಕ್ರಮ್ನ ಕೈ ನಡುಗುತ್ತಿರುವುದನ್ನು ನೋಡಿ ವಿಕ್ರಮ್, ನಾನೇ ಡ್ರಿಪ್ಸ್ ಇಂಜೆಕ್ಷನ್ ಹಾಕ್ತೀನಿ, ನೀನು ಟೆನ್ಷನ್ ಮಾಡ್ಕೋಬೇಡ ಎಂದವನು ಡ್ರಿಪ್ಸ್ ಚುಚ್ಚಿದಾಗ ಸಾನ್ವಿ ಪಕ್ಕದಲ್ಲಿ ನಿಂತಿದ್ದ ವಿಕ್ರಮ್ನ ಕೈ ಹಿಡಿದುಕೊಂಡು ಅವನನ್ನು ಕುರಿತು, ವಿಕ್ರಮ್ ಸರ್ ಇದೆಲ್ಲ ಮಾಡೋದಕ್ಕಿಂತ ನನ್ನ ಪ್ರಾಣ ಹೋಗೋ ಹಾಗೆ ಒಂದೇ ಒಂದು ಇಂಜೆಕ್ಷನ್ ಕೊಡಿ ಪ್ಲೀಸ್ ಪ್ಲೀಸ್ ಎನ್ನುತ್ತಿದ್ದವಳು ಹಾಗೆ ಪ್ರಜ್ಞೆ ತಪ್ಪಿದಳು. ಪಂಕಜ್ ಪಲ್ಲವಿ ಇಬ್ಬರು ಗಾಬರಿಯಿಂದ ಒಟ್ಟಿಗೆ ಸಾನ್ವಿ ಎಂದು ಕೂಗಿದರು. ಆಗ ವಿಕ್ರಮ್, ಪಂಕಜ್ ಅವಳಿಗೆ ಇನ್ನೂ ಎಚ್ಚರ ಆಗಲ್ಲ, ಅವಳಿಗೆ ಪೂರ್ತಿ ಪ್ರಜ್ಞೆ ಬರಬೇಕು ಅಂದ್ರೆ ಇನ್ನೂ 3 ದಿನ ಬೇಕು, ಅಲ್ಲಿಯವರೆಗೆ ಹೀಗೆ ಪದೇ ಪದೇ ಪ್ರಜ್ಞೆ ತಪ್ತಿರ್ತಾಳೆ, ನಾನು ಇದನ್ನೇ ನಿನ್ಗೆ ಹೇಳಿದ್ದು, ಶಾಶ್ವತ ಪರಿಹಾರ ಕೂಡ ಇಲ್ಲ, ಇವಳ ಪರಿಸ್ಥಿತಿ ನನ್ಗೆ ನೋಡೋಕೆ ಆಗ್ತಿಲ್ಲ ಎನ್ನುತ್ತಾ ಗೋಡೆಗೆ ತನ್ನ ಕೈಯಿಂದ ಹೊಡೆಯುತ್ತಿದ್ದ. ಅದನ್ನು ತಡೆಯುತ್ತಾ ಪಂಕಜ್, ಡೆಲಿವರಿ ಪೇನ್ ಬಂದು ಒದ್ದಾಡೋ ಎಷ್ಟೋ ಹೆಣ್ಣು ಮಕ್ಕಳನ್ನ ನೀನು ನೋಡಿದ್ಯಾ, ಅಂಥದ್ರಲ್ಲಿ ನೀನೇ ಇಷ್ಟು ನೊಂದ್ಕೊಂಡು ಟೆನ್ಷನ್ ಮಾಡ್ಕೊಂಡ್ರೆ ಹೇಗೋ ಎಂದಾಗ ವಿಕ್ರಮ್, ಹೌದು ನಾನು ಎಷ್ಟೋ ಹೆಣ್ಣು ಮಕ್ಕಳನ್ನ ನೋಡಿದ್ದೀನಿ, ಆದ್ರೆ ಸಾನ್ವಿನ ಈ ಸ್ಥಿತಿಯಲ್ಲಿ ನನ್ಗೆ ನೋಡೋಕೆ ಆಗಲ್ಲ, ಅವಳು ನೋವು ತಡೆಯೋಕೆ ಆಗದೆ ಪ್ರಾಣ ಹೋಗೋ ಇಂಜೆಕ್ಷನ್ ಕೊಡಿ ಅಂತ ಬೇಡ್ಕೋತಾಳೆ ಅಂದ್ರೆ ಅವಳ ನೋವು ಇನ್ನೆಷ್ಟು ಇರಬೇಕು ಎನ್ನುತ್ತಾ ತನ್ನ ಕೈಯಿಂದ ತಲೆ ಚಚ್ಚಿಕೊಂಡ. ಸಂಜೆಯ ಕತ್ತಲು ಆವರಿಸಿತು. ವಿಕ್ರಮ್, ಪಂಕಜ್ ಸಂಜೆ ಆಯ್ತು, ಪಲ್ಲವಿನ ಕರ್ಕೊಂಡು ಮನೆಗೆ ಹೋಗು ಎಂದಾಗ ಪಲ್ಲವಿ, ಇಲ್ಲ ನಾನು ಇಲ್ಲೇ ಇರ್ತೀನಿ ಎಂದಳು. ವಿಕ್ರಮ್, ಪಲ್ಲವಿ ಇನ್ನು 4 ದಿನ ಇವಳು ಹೀಗೆ ಇರ್ತಾಳೆ, ನೀನು ನಾನು ಎಲ್ಲ ಇಲ್ಲೇ ಇದ್ರೆ ಮದುವೆ ಕೆಲಸಗಳ ಬಗ್ಗೆ ಗಮನ ಕೊಡೋಕೆ ಆಗಲ್ಲ, ಎಲ್ಲ ಅರೇಂಜ್ಮೆಂಟ್ಸ್ ನಾವು ನೋಡ್ಕೋತೀವಿ, ಆದ್ರೆ ಸಾನ್ವಿಗೆ ಸಂಬಂಧಪಟ್ಟ ವಿಷಯ ನೀನೇ ನೋಡ್ಕೋಬೇಕು, ಪ್ಲೀಸ್ ಅರ್ಥ ಮಾಡ್ಕೋ, ನಮ್ಮ ಲೆಕ್ಕದಲ್ಲಿ ಮದುವೆಗೆ ಇನ್ನು 20 ದಿನ ಅಷ್ಟೇ, ಸಾನ್ವಿಗೆ ಮೇಕಪ್ ಮಾಡ್ಸೋಕೆ ಯಾರಾದ್ರೂ ಬ್ಯೂಟಿ ಪಾರ್ಲರ್ ಅವರಿಗೆ ಈಗ್ಲೇ ಹೇಳು, ಇನ್ನು ಡ್ರೆಸ್ ಸೀರೆ ಡಿಸೈನ್ ಎಲ್ಲ ನಿನ್ನ ಜವಾಬ್ದಾರಿ, ಅಮ್ಮ ಸಾನ್ವಿ ವಿಷಯದಲ್ಲಿ ಗಾಬರಿ ಆಗಿರ್ತಾರೆ, ಇನ್ನು ನೀನು ಮನೆಗೆ ಹೋಗಿಲ್ಲ ಅಂದ್ರೆ ಅವರು ಸಾನ್ವಿಗೆ ಏನೋ ಆಗಿದೆ ಅಂತ ಇನ್ನು ಗಾಬರಿ ಆಗ್ತಾರೆ, ಅವಳನ್ನ ನೋಡ್ಲೇಬೇಕು ಅಂತ ಹಠ ಮಾಡ್ತಾರೆ, ನೀನು ಮನೆಗೆ ಹೋಗಿ ಅವರನ್ನ ಸಮಾಧಾನ ಮಾಡು ಪ್ಲೀಸ್ ಎಂದಾಗ ಪಂಕಜ್ ಪಲ್ಲವಿ ಕಡೆ ನೋಡಿ ಹೋಗೋಣವೆಂದು ಸನ್ನೆ ಮಾಡಿದ. ಪಲ್ಲವಿ, ಸರಿ ಅಣ್ಣ ಹೋಗ್ತೀನಿ, ಆದ್ರೆ ಸಾನ್ವಿ ಜೋಪಾನ, ಅವಳ ಸಹಾಯಕ್ಕೆ ಯಾರಾದ್ರೂ ನರ್ಸ್ ಇದ್ರೆ ಒಳ್ಳೇದಿತ್ತು ಎಂದಾಗ ವಿಕ್ರಮ್, ಆಯ್ತು ನಾನು ನೀತು ಕರೆಸ್ಕೋತೀನಿ ಎಂದವನು ಪಂಕಜ್ನನ್ನು ಕುರಿತು, ಪಂಕಜ್ ನಿತಿನ್ಗೆ ಹೇಳಿ ಇನ್ನು 3 ದಿನ ನೀತು ಇಲ್ಲೇ ಇರ್ತಾರೆ ಅಂತ ಹೇಳಿ ಕಳಿಸು ಎಂದ. ಸರಿ ಎಂದು ಹೇಳಿ ಪಂಕಜ್ ಪಲ್ಲವಿ ಹೊರಟು ಹೋದರು. ನಿತಿನ್ಗೆ ಕಾಲ್ ಮಾಡಿದ ಪಂಕಜ್ ಸಾನ್ವಿ ಬಗ್ಗೆ ಹೇಳಿ, ಸಾನ್ವಿ ಸಹಾಯಕ್ಕಾಗಿ ನೀತು ಸಿಸ್ಟರ್ನ ಕಳಿಸು ಎಂದು ಹೇಳಿದ. ನಿತಿನ್, ಸರಿ ಈಗ್ಲೇ ಕಳಿಸ್ತೀನಿ ಎಂದವನು ಕಾಲ್ ಕಟ್ ಮಾಡಿ ಅಲ್ಲೇ ಇದ್ದ ನೀತುಗೆ, ನೀತು ಸಾನ್ವಿಗೆ ಸೀರಿಯಸ್, ವಿಕ್ರಮ್ನ ಪ್ರೈವೇಟ್ ರೂಮ್ ನಲ್ಲಿ ಇದ್ದಾರಂತೆ, ಇನ್ನು 3 ದಿನ ಅವರ ಜೊತೆ ನೀನು ಇರೋದಕ್ಕೆ ಆಗತ್ತಾ ಎಂದ ರಿಕ್ವೆಸ್ಟ್ ಮಾಡುವವನಂತೆ. ಆಗ ನೀತು, ಖಂಡಿತ ಇರ್ತೀನಿ, ಈಗ್ಲೇ ಹೊರಡ್ತೀನಿ, ನೀವು ಬನ್ನಿ, ಹಾಗೆ ಸಾನ್ವಿ ಅವರನ್ನ ನೋಡಿಕೊಂಡು ಬರೆಯುವಿರಂತೆ ಎಂದಳು. ಇಬ್ಬರು ಗಾಬರಿಯಲ್ಲಿ ಸಾನ್ವಿ ವಿಕ್ರಮ್ ಇದ್ದಲಿಗೆ ಬಂದರು. ಸಾನ್ವಿ ಸ್ಥಿತಿಯನ್ನು ನೋಡಿ ನೀತು ನಿತಿನ್ ಬೇಸರ ಮಾಡಿಕೊಂಡರು. ವಿಕ್ರಮ್, ನೀತು ನಿನ್ಗೆ ತೊಂದರೆ ತಿರುವುದಕ್ಕೆ ಸಾರಿ, ಆದ್ರೆ ನಿನ್ನ ಅವಶ್ಯಕತೆ ಇದೆ, ಅದಕ್ಕೆ ನಿನ್ಗೆ ಹಿಂಸೆ ಕೊಡ್ತಿದ್ದೀನಿ ಎಂದಾಗ ನೀತು, ವಿಕ್ರಮ್ ಸರ್ ಇದು ನನ್ನ ಡ್ಯೂಟಿ, ಅದರ ಜೊತೆಗೆ ಸಾನ್ವಿ ಅವರನ್ನ ನೋಡ್ಕೊಳ್ಳೋದು ನನ್ನ ಕರ್ತವ್ಯ, ಅಷ್ಟಕ್ಕೆಲ್ಲ ನೀವು ನನ್ನನ್ನ ಸಾರಿ ಕೇಳೋ ಅವಶ್ಯಕತೆ ಇಲ್ಲ, ಇದರಿಂದ ನನಗೆ ಮುಜುಗರ ಆಗುತ್ತೆ ಎಂದಳು. ನಿತಿನ್, ನೀತು ಟೇಕ್ ಕೇರ್ ಅಬೌಟ್ ಸಾನ್ವಿ ಎಂದವನು ನಿಂದ ಹೊರಗೆ ಬಂದ. ಅವನ ಹಿಂದೆ ವಿಕ್ರಮ್, ನಿತಿನ್ ಸಾನ್ವಿ ಸ್ಥಿತಿ ನೋಡಿ ಯಾಕೋ ಮನಸ್ಸೇ ಸರಿ ಇಲ್ಲ ಕಣೋ, ನನ್ಗೆ ಹೀಗೆ ಆಗ್ಬೇಕಾದ್ರೆ ಇನ್ನು ನೀನು ಅವಳನ್ನ ಪ್ರೀತಿ ಮಾಡ್ತಿರೋನು, ಮದುವೆ ಆಗೋನು, ಅವಳನ್ನ ಈ ಸ್ಥಿತಿಯಲ್ಲಿ ಬಿಟ್ಟು ಮನೆಗೆ ಹೋದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಇರಲ್ಲ, ನೀನು ನನ್ನ ಜೊತೆ ಇರು ಎಂದಾಗ ನಿತಿನ್, ಸರಿ ಇರ್ತೀನಿ ಬಿಡೋ, ಅದಕ್ಕೆ ಇಷ್ಟು ಕೇಳ್ಕೋಬೇಕಾ ಎಂದ. ಇಬ್ಬರು ಕ್ಯಾಬಿನ್ ನಲ್ಲಿ ಕುಳಿತರು. ನೀತು ಸಾನ್ವಿಯ ಪಕ್ಕದಲ್ಲಿ ಕುಳಿತಳು. ಸಾನ್ವಿಗೆ ಎಚ್ಚರವಾಯಿತು. ಸಾನ್ವಿ, ನೀತು ಅಕ್ಕ ನೀವು ಯಾವಾಗ ಬಂದ್ರಿ, ನನ್ನಿಂದ ಎಲ್ಲರಿಗೂ ತೊಂದರೆ ಎಂದಳು ಬೇಸರದಲ್ಲಿ. ನೀತು, ನಿಮ್ಗೆ ಸಹಾಯ ಮಾಡುವ ಸಲುವಾಗಿ ನಾನು ಬಂದಿರೋದು, ಇದು ನನ್ನ ಕರ್ತವ್ಯ ಕೂಡ, ನೀವು ಬೇಜಾರ್ ಮಾಡ್ಕೋಬೇಡಿ ಎಂದಳು. ವಿಕ್ರಮ್ ನಿತಿನ್ ಇಬ್ಬರು ಕ್ಯಾಂಟೀನ್ಗೆ ಹೋಗಿ ಎಲ್ಲರಿಗೂ ಊಟ ತೆಗೆದುಕೊಂಡು ಬಂದರು. ಹಾಗೆ ಸಾನ್ವಿಗಾಗಿ ಹಾಟ್ ವಾಟರ್ ಬ್ಯಾಗ್ ಕೂಡ ತಂದು ನೀತು ಕೈಗೆ ಕೊಟ್ಟು, ಪ್ಲೀಸ್ ಹೆಲ್ಪರ್ ಎಂದ ಕಾಳಜಿಯಲ್ಲಿ. ವಿಕ್ರಮ್ ಸಾನ್ವಿ ಬಳಿ ಬಂದು, ಸಾನ್ವಿ
ಪ್ಲೀಸ್ ಕಣೆ, ಹಠ ಮಾಡ್ಬೇಡ, ಊಟ ಮಾಡು. ವಾಮಿಟ್ ಆಗಲ್ಲ, ಇಂಜೆಕ್ಷನ್ ಹಾಕಿದೆ. ನೀನು ಊಟ ಸೇರಲ್ಲ. ಉಪವಾಸ ಇದ್ರೆ ಇನ್ನ ಸುಸ್ತಾಗ್ತೀಯಾ? ನಿನ್ನೆ ಬ್ಲಡ್ ಕೊಟ್ಟಿದ್ಯಾ? ಅದಕ್ಕೂ ಮುಂಚೆ ಚಾಕು ಚುಚ್ಚಿಸಿಕೊಂಡು ಬ್ಲಡ್ ಲಾಸ್ ಆಯ್ತು. ಈಗ ಇವತ್ತಿನಿಂದ ಇನ್ನೂ 4 ದಿನ ನಿನ್ಗೆ ಆಗೋ ನೋವು, ಹಿಂಸೆ, ಅದನ್ನ ತಡ್ಕೊಳಕ್ಕೆ ನಿನ್ಗೆ ಶಕ್ತಿ ಬೇಕು. ಅದಕ್ಕೆ ಊಟ ತಿನ್ಬೇಕು ಎನ್ನುತ್ತಾ ಅವಳ ಬಳಿ ಕುಳಿತು ತಾನೇ ಊಟ ಮಾಡಿಸಿದ. ಅವನ ಕಾಳಜಿಗೆ ಊಟ ಬೇಡ ಅನ್ನೋ ಮನಸ್ಸಿಲ್ಲದೆ ಸಾನ್ವಿ ಸ್ವಲ್ಪ ಊಟ ಮಾಡಿ ಬೇಡ ಎಂದಾಗ, ವಿಕ್ರಮ್ ಇನ್ನೂ ಸ್ವಲ್ಪ ತಿನ್ನು. ಸಾನ್ವಿ, ಇನ್ನೂ ನನ್ಗೆ ತಿನ್ನೋಕೆ ಆಗಲ್ಲ, ಸಾಕು ಪ್ಲೀಸ್ ಎಂದಳು. ವಿಕ್ರಮ್ ಮತ್ತೆ ಮತ್ತೆ ಬಲವಂತ ಮಾಡಿ ಇನ್ನೂ ಸ್ವಲ್ಪ ಊಟ ಮಾಡಿಸಿದ. ವಿಕ್ರಮ್ನ ಮನಸ್ಸಲ್ಲಿ ಸಾನ್ವಿ ಬಗ್ಗೆ ಇದ್ದ ಪ್ರೀತಿ ಎಲ್ಲರ ಮುಂದೆ ಅನಾವರಣಗೊಂಡಿತ್ತು. ಆದರೆ ಅದು ಪ್ರೀತಿ ಅಂತ ವಿಕ್ರಮ್ಗೆ ಮಾತ್ರ ಅರ್ಥ ಆಗಿರ್ಲಿಲ್ಲ. ಅವನನ್ನು ನೋಡಿ ನಿತಿನ್ಗೆ ಅವನ ಬಗ್ಗೆ ಮರುಕ ಹುಟ್ಟಿತು. ಅವನು, ವಿಕ್ರಮ್ ನೀನು ಊಟ ಮಾಡು ಎಂದಾಗ, ವಿಕ್ರಮ್ ನೀತು ಊಟ ಮಾಡಿ, ನಾನು ಸ್ವಲ್ಪ ವಾರ್ಡ್ಗಳಿಗೆ ವಿಸಿಟ್ ಮಾಡಿ ಬರ್ತೀನಿ. ನೀವಿಬ್ರು ಸಾನ್ವಿ ಜೊತೆ ಇರಿ, ಬೇಗ ಬರ್ತೀನಿ ಎಂದು ಹೇಳಿ ಹೊರಗೆ ಹೋದ. ನಿತಿನ್, ನೀತು ಇಬ್ಬರು ಊಟ ಮಾಡಿದರು. ನಿತಿನ್ ಸಾನ್ವಿಯನ್ನು ಕುರಿತು, ಸಾನ್ವಿ ಈಗ ಹೇಗಿದ್ದೀರಾ? ಪ್ಲೀಸ್ ನೀವು ಹೀಗೆ ಡಲ್ ಆಗಿ ಇದ್ರೆ ವಿಕ್ರಮ್ ತುಂಬಾ ಸಂಕಟ ಪಡ್ತಾನೆ. ನಿಮ್ಗೆ ನೋವಿದೆ ಅಂತ ಗೊತ್ತು, ಆದ್ರೆ ನೀವು ಊಟ ತಿಂಡಿ ಮಾಡ್ಕೊಂಡು ಸ್ವಲ್ಪ ಗೆಲುವಾಗಿದ್ರೆ ಅವನು ಟೆನ್ಷನ್ ಮಾಡ್ಕೊಳ್ಳೋದು ಕಮ್ಮಿ ಆಗುತ್ತೆ. ಸಂಜೆಯಿಂದ ಅವನ ಅವಸ್ಥೆ ನೋಡೋಕೆ ಆಗ್ತಿಲ್ಲ. ಅವನು ನಡ್ಕೋತಿರೋ ರೀತಿ ನೋಡಿದ್ರೆ ಅವನಿಗೆ ಗೊತ್ತಿಲ್ಲದೆ ನಿಮ್ಮ ಗಂಡನ ತರಾನೇ ಪ್ರೀತಿ, ಕಾಳಜಿ, ಅಧಿಕಾರ, ಗೌರವ ಎಲ್ಲದರ ಜೊತೆಗೆ ಒಬ್ಬ ಫ್ರೆಂಡ್ ಆಗಿ ನಿಮ್ಮ ಜೊತೆ ನಡ್ಕೋತಿದ್ದಾನೆ. ಆದ್ರೆ ಅವನಿಗೆ ಯಾವುದೂ ಅರ್ಥ ಆಗ್ತಿಲ್ಲ. ಅವನಿಗೆ ನಿಮ್ಮ ಮೇಲಿರೋ ಪ್ರೀತಿನೂ ಅರ್ಥ ಆಗ್ತಿಲ್ಲ ಅಷ್ಟೇ. ಆದಷ್ಟು ಬೇಗ ನೀವಿಬ್ರು ಒಂದಾಗ್ತೀರಾ, ಆಗ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ, ಹಾಗೆ ಗುರಿ ಕೂಡ. ಈಗ ಹಾಸ್ಪಿಟಲ್ ರೌಂಡ್ಸ್ ಅನ್ನಲ್ಲ, ಅವನು ಆ ಕೆಲಸಕ್ಕೆ ಹೋಗಿಲ್ಲ. ಅವನು ಹೋಗಿರೋದು ನಿಮ್ಮನ್ನ ಈ ಸ್ಥಿತಿಯಲ್ಲಿ ನೋಡೋಕೆ ಆಗದೆ ಹೊರಗೆ ಎಷ್ಟು ಹೊತ್ತು ಒಂಟಿಯಾಗಿ ಟೈಮ್ ಸ್ಪೆಂಡ್ ಮಾಡೋಕೆ. ಸರಿ ಸಾನ್ವಿ, ರೆಸ್ಟ್ ಮಾಡಿ. ನೀತು ನೀವು ಮಲ್ಕೊಳ್ಳಿ, ಆದ್ರೆ ಸಾನ್ವಿ ಬಗ್ಗೆ ಗಮನ ಇರ್ಲಿ. ನಾನು ಮನೆಗೆ ಹೋಗಲ್ಲ, ವಿಕ್ರಮ್ ಜೊತೆಗೆ ಇರ್ತೀನಿ. ಓಕೆ, ಗುಡ್ ನೈಟ್, ಟೇಕ್ ಕೇರ್ ಎಂದು ಹೇಳಿ ಹೊರಟವನನ್ನು ಸಾನ್ವಿ, ನಿತಿನ್ ಸರ್ ಪ್ಲೀಸ್, ವಿಕ್ರಮ್ ಸರ್ ಊಟ ಮಾಡಿಲ್ಲ, ಮಾಡೋದಕ್ಕೆ ಹೇಳಿ. ಅವರು ಮಧ್ಯಾಹ್ನ ಕೂಡ ಸರಿಯಾಗಿ ಊಟ ಮಾಡಿಲ್ಲ ಎಂದಳು. ನಿತಿನ್, ಸರಿ, ನಾನು ಊಟ ಮಾಡೋಕೆ ಹೇಳ್ತೀನಿ, ಮಾಡೋವರೆಗೂ ಬಿಡಲ್ಲ. ಆದ್ರೆ ನೀವು ಟೆನ್ಷನ್ ಮಾಡ್ಕೊಳ್ದೆ ನಿದ್ದೆ ಮಾಡಿ, ಯು ನೀಡ್ ರೆಸ್ಟ್ ಎಂದವನು ಊಟ ತೆಗೆದುಕೊಂಡು ರೂಮ್ನಿಂದ ಹೊರಗೆ ಬಂದ. ಮುಂದೇನು ವಿಕ್ರಮ್ಗೆ ಸಾನ್ವಿ ಬಗ್ಗೆ ಅವನ ಮನಸ್ಸಲ್ಲಿರೋ ಪ್ರೀತಿ ಅವನಿಗೆ ಅರ್ಥ ಆಗೋದು ಯಾವಾಗ? ಅರ್ಥ ಆಗೋವಷ್ಟರಲ್ಲಿ ಕಾಲ ಮೀರುತ್ತಾ ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ಕತೆ ನಿಮಗೆ ಹೇಗೆ ಅನ್ನಿಸಿತು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ. ದಯವಿಟ್ಟು ಪ್ರೋತ್ಸಾಹಿಸಿ. ಧನ್ಯವಾದಗಳು.